ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಏನು ಟಿಪ್ಸ್ ಇದೆ ಅಂತ ಹೇಳೋದಾದರೆ, ಫ್ರೆಂಡ್ಸ್ ನಿಮ್ಮದು ಕುಕಿಂಗ್ ಚಾನಲ್ ಆಗಿರಲಿ, ವ್ಲಾಗಿಂಗ್ ಚಾನಲ್ ಆಗಿರಲಿ, ಯಾವ ಚಾನಲ್ ಆಗಿದ್ರೂ ಕೂಡ ಎಲ್ಲರೂ ಕೂಡ ಒಂದು ಟಿಪ್ಸ್ ಏನಪ್ಪ ಅಂದರೆ, ನಿಮ್ಮ ಚಾನಲ್ ಗ್ರೋ ಆಗಬೇಕು, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕು ಜಾಸ್ತಿ, ಆಡಿಯನ್ಸ್ ನಿಮ್ಮ ವೀಡಿಯೋನ ಫುಲ್ಲಾಗಿ ನೋಡಬೇಕಂದ್ರೆ ನಿಮ್ಮದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ನಿಮ್ಮದು ಏನು ಥಂಬ್ನೇಲ್ ಪಿಕ್ಚರ್ ಚೆನ್ನಾಗಿರಬೇಕು, ಆವಾಗಲೇ ನಿಮ್ಮದು ವ್ಯೂಸ್ ಬರೋದು ಅಂತ ಎಲ್ಲರೂ ನಿಮಗೆ ಹೇಳಿರ್ತಾರೆ. ಬಟ್ ನಿಮ್ಮ ಹತ್ರ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳಿರ್ತಾರೆ. ನೀವು ಕೂಡ ಟ್ರೈ ಮಾಡಿರ್ತೀರ, ಫುಲ್ ರಿಂಗ್ ಲೈಟ್ ಇಟ್ಕೊಂಡು ವೀಡಿಯೋ ಶೂಟ್ ಮಾಡೋದು, ಮತ್ತು ವೀಡಿಯೋದು ಕ್ವಾಲಿಟಿ ಜಾಸ್ತಿ ಮಾಡೋಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿರ್ತೀರ. ಬಟ್ ನೀವು ಒಂದು ಕೆಲಸ ಮಾಡಿರಲ್ಲ ಯೂಟ್ಯೂಬಲ್ಲಿ. ಇದರಿಂದ ನಿಮ್ಮದು ವೀಡಿಯೋದು ಕ್ಲಾರಿಟಿ ಏನಿದೆ ಅದು ಜಾಸ್ತಿ ಬಂದಿರಲ್ಲ. ಓಕೆನಾ? ನಿಮ್ಮ ವೀಡಿಯೋ ಕ್ಲಾರಿಟಿ ಜಾಸ್ತಿ ಆಗಬೇಕು ಅಂದರೆ ನೀವು ಯೂಟ್ಯೂಬಲ್ಲೇ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೇಕು. ಆ ಸೆಟ್ಟಿಂಗ್ನ ಏನಾದರೂ ನೀವು ಆನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಎಷ್ಟೇ ಕ್ವಾಲಿಟಿ ವೀಡಿಯೋನ ಶೂಟ್ ಮಾಡಿದ್ರು ನಿಮ್ಮದು ಬಂದುಬಿಟ್ಟು ಕ್ವಾಲಿಟಿ ಲೋ ಆಗೇ ಕಾಣಿಸುತ್ತೆ. ಅಂದರೆ ನಿಮ್ಮದು ವಿಡಿಯೋದಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅದಕ್ಕಿಂತ ಯೂಟ್ಯೂಬಲ್ಲಿ ನಾವು ಸೆಟ್ಟಿಂಗ್ನ ಮೊದಲು ಆನ್ ಮಾಡ್ಕೊಳ್ಬೇಕು. ಅದರಿಂದ ನಮ್ಮದು ವಿಡಿಯೋಗೆ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಕ್ವಾಲಿಟಿನ ಯಾವ ರೀತಿ ಯೂಟ್ಯೂಬಲ್ಲಿ ನಾವು ಜಾಸ್ತಿ ಮಾಡ್ಕೊಳ್ಳೋದು, ಯಾವ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಬೇಕು ಅಂತ ಸಿಂಪಲಾಗಿ 2 ನಿಮಿಷದಲ್ಲಿ ನೋಡ್ಕೊಂಡು ಬರೋಣ. ಓಕೆನಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಎಲ್ರಿಗೂ. ಓಕೆನಾ? ಯಾರೆಲ್ಲ ಈ ಸೆಟ್ಟಿಂಗ್ನ ಆನ್ ಮಾಡಿಲ್ಲ ಇವಾಗಲೇ ಆನ್ ಮಾಡ್ಕೊಳ್ಳಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ನೋಡಿ, ನಮ್ಮದು ಯೂಟ್ಯೂಬ್ ಏನಿದೆ ಮೊದಲು ಅದನ್ನ ನಾವು ಓಪನ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದಮೇಲೆ ನೋಡಿ, ಇಲ್ಲಿ ನಾನು ಸಿಂಪಲಾಗಿ ನಿಮಗೆ ಹೇಳ್ಕೊಡ್ತೀನಿ. ನಮ್ಮದು ಚಾನಲ್ ಲೋಗೋ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಏನಿದೆ ಚಾನಲ್ ಲೋಗೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಸೆಟ್ಟಿಂಗ್ ಕಾಣಿಸ್ತಿದೆಯಾ, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಬರುತ್ತೆ. ಮೊದಲು ಬಂದುಬಿಟ್ಟು ಅಕೌಂಟ್ ಅಂತ ಇದೆ. ಅಕೌಂಟಲ್ಲಿ ಜನರಲ್, ಸ್ವಿಚ್ ಅಕೌಂಟ್, ಫಿಲ್ಮಿ ಸೆಂಟರ್, ನೋಟಿಫಿಕೇಷನ್, ಪರ್ಚೇಸ್ ಆ್ಯಂಡ್ ಮೆಂಬರ್ಶಿಪ್ ಇದೆ, ಬಿಲ್ಲಿಂಗ್ ಆ್ಯಂಡ್ ಪೇಮೆಂಟ್ ಇದೆ, ಮ್ಯಾನೇಜ್ ಆಲ್ ಹಿಸ್ಟ್ರಿ ಇದೆ, ಯುವರ್ ಡಾಟಾ ಇನ್ ಯೂಟ್ಯೂಬ್ ಇದೆ. ಅದಾದಮೇಲೆ ನೋಡಿ ಪ್ರೈವಸಿ, ಕನೆಕ್ಟೆಡ್ ಆ್ಯಪ್ಸ್, ಟ್ರೈ ಎಕ್ಸ್ಪೆರಿಮೆಂಟ್, ನ್ಯೂ ಫ್ಯೂಚರ್ಸ್ ಅದೆಲ್ಲ ಇದೆ. ಅಕೌಂಟ್ ಅಂತ ಇದೆ. ಅದೆಲ್ಲ ಆದಮೇಲೆ ಅದರಿಂದೆಲ್ಲ ಆಪ್ಷನ್ ಆದಮೇಲೆ ಕೆಳಗಡೆ ನೋಡಿ ಇಲ್ಲಿ ವಿಡಿಯೋ ಆ್ಯಂಡ್ ಆಡಿಯೋ ಪರ್ಫಾರ್ಮೆನ್ಸ್ ಅಂತಿದೆ. ಇದರ ವಿಡಿಯೋ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ವಿಡಿಯೋ ಕ್ವಾಲಿಟಿ ಆನ್ ಮೊಬೈಲ್ ನೆಟ್ವರ್ಕ್ ಅಂತ ಇದೆ. ಇದನ್ನು ನಾವು ಏನು ಮಾಡಿರ್ತೀವಿ, ರೆಕಮೆಂಡೆಡ್ ಅಂತ ಇದೆ ನೋಡಿ, ಇಲ್ಲಿ ಆಟೋ ರೆಕಮೆಂಡೆಡ್ ಏನಿದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇನ್ನು ಎರಡನೇದು ಅದನ್ನು ಕೂಡ ಆಟೋ ರೆಕಮೆಂಡೆಡ್ ಮೇಲೆ ಸೆಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ಅದರಿಂದ ನಮ್ಮ ವಿಡಿಯೋದು ಕ್ವಾಲಿಟಿ ಏನಾಗುತ್ತೆ, ಲೋ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ನಮ್ಮದು ವಿಡಿಯೋದು ನಾವು ಎಷ್ಟು ಬ್ರೈಟ್ನೆಸ್ಸಿಂದ ವಿಡಿಯೋ ಶೂಟ್ ಮಾಡಿದ್ರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಅದರದ್ದು ಕ್ವಾಲಿಟಿ ಏನಾಗಿರುತ್ತೆ, ಚೆನ್ನಾಗಿ ನಾವು ಕ್ಲಿಯರಾಗಿ ನಾವು ಶೂಟ್ ಮಾಡಿದ್ರು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ಅದ್ರ ಕ್ವಾಲಿಟಿ ಏನಾಗುತ್ತೆ, ಲೋ ಕ್ವಾಲಿಟಿಯಲ್ಲಿ ಕಾಣಿಸುತ್ತೆ. ಅದಕ್ಕೆ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಓಕೆನಾ? ಇದು ಬಂದುಬಿಟ್ಟು ಯಾರು ಹೇಳಿರಲ್ಲ ನಿಮಗೆ ಈ ಸೆಟ್ಟಿಂಗ್ ಬಗ್ಗೆ. ಓಕೆನಾ? ಹೈಯರ್ ಪಿಕ್ಚರ್ ಕ್ವಾಲಿಟಿ ಏನಿದೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ವಿಡಿಯೋ ಕ್ವಾಲಿಟಿ ಆನ್ ವೈಫೈ ಅಂತ ಏನಿದೆ ಅದರದ್ದು ಕೂಡ ಅಷ್ಟೇ ಹೈಯರ್ ಪಿಕ್ಚರ್ ಕ್ವಾಲಿಟಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಇದೆರಡೂ ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ವಿಡಿಯೋ ಕ್ವಾಲಿಟಿ ಬಂದುಬಿಟ್ಟು ಹೈ ಕ್ವಾಲಿಟಿಯಲ್ಲಿ ಇರುತ್ತೆ. ಓಕೆನಾ? ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.